ಇವತ್ತಿಗೆ ಭಾರತ ಜಾಗತೀಕರಣಗೊಂಡಿದೆ, ಜಗತ್ತೇ ಇವತ್ತಿಗೆ ತುಂಬ ದೇಶಗಳು ಇಂಟಿಗ್ರೇಟ್ ಆಗ್ತಿದೆ. ಆ್ಯಂಡ್ ಇವತ್ತಿಗೆ ತುಂಬ ಜನ ಶಿಕ್ಷಕರು ತನ್ನ ಮಕ್ಕಳು ಮ್ಯಾಥಮೆಟಿಕ್ಸ್ ಕಲಿತಿದ್ದಾರಾ ಅಥವಾ ಸೈನ್ಸ್ ಕಲಿತಿದ್ದಾರಾ ಅಥವಾ ಸೋಷಿಯಲ್ ಸೈನ್ಸ್ ಓದ್ತಿದ್ದಾರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಇಂಗ್ಲೀಷಿನ ಅವಶ್ಯಕತೆ ಇವತ್ತಿಗೆ ಎಷ್ಟರ ಮಟ್ಟಿಗಿದೆ. ಆ್ಯಂಡ್ ಇವತ್ತಿಗೆ ಸರ್ಕಾರಿ ಶಾಲೆಗಳಲ್ಲಿ ಏನಕ್ಕೆ ಅಂದರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದದೇ ಇರ್ಬೋದು. ಆ್ಯಂಡ್ ಈ ರೀತಿ ಹೇಳಿದಾಗ ಒಂದಿಷ್ಟು ಜನ ಏನು ಮಾಡ್ತಾರೆ, ಕನ್ನಡದ ವಿರೋಧಿ ಅಂತ. ಕನ್ನಡದ ವಿಚಾರ ಅಂತ ಬಂದಾಗ ಐ ಆಮ್ ಸೆಕೆಂಡ್ ಟು ನನ್ನ ಯಾರಿಗೂ ಕೂಡ ನಾವು ಕಡಿಮೆ ಇಲ್ಲ. ಏನಕ್ಕೆ ಅಂದರೆ, ನಾವು ಎಲ್ಲೇ ಓದಿದ್ರು ಕೂಡ ಮಾತೃಭಾಷೆನ ಬಿಡೋದಕ್ಕಾಗಲ್ಲ. ಬಟ್ ಇಲ್ಲಿ ನೀವು ಕನ್ನಡ ಉಳಿಸ್ಬೇಕು, ಶಾಲೆಗಳಲ್ಲಿ ಕನ್ನಡ ಉಳಿಸ್ಬೇಕು ಅಂದರೆ ಫಸ್ಟ್ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರಬೇಕು. ವಿದ್ಯಾರ್ಥಿಗಳೇ ಬರಲಿಲ್ಲ ಅಂದರೆ ಯಾವ ಕನ್ನಡನ ಉಳಿಸೋದಕ್ಕಾಗಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಬರಬೇಕು ಅಂದರೆ ವಿದ್ಯಾರ್ಥಿಗಳು ಬರುವಂತೆ ಮಾಡಬೇಕು ಸರ್ಕಾರ. ಅಲ್ಲಿಗೆ ಇಂಗ್ಲೀಷ್ ಎಜುಕೇಷನ್ನ ಕೊಟ್ಟಾಗ ಅಂದರೆ ನೀವು ಎಲ್ಲದನ್ನೂ ಇಂಗ್ಲೀಷಲ್ಲೇ ಟೀಚ್ ಮಾಡಿ ಅಂತ ಹೇಳ್ತಿಲ್ಲ. ಯಾವುದು ಇಂಗ್ಲೀಷಲ್ಲಿ ಬೇಕಾಗಿರುತ್ತೆ ಅದನ್ನು ಟೀಚ್ ಮಾಡಿ, ಮಿಕ್ಕಿದ್ದು ಏನು ಕಮ್ಯುನಿಕೇಷನ್ ಇರುತ್ತೆ ಅದೆಲ್ಲ ನೀವು ಕನ್ನಡದಲ್ಲೇ ಮಾಡಿ. ಇಲ್ಲ ನಾವು ಅದನ್ನು ಬೈಲಿಂಗ್ವೆಲ್ ಏನು ಸ್ಕೂಲ್ಸ್ ಅಂತಲೇ ಹೇಳ್ತೀವಿ. ಆ ರೀತಿ ಬೈಲಿಂಗ್ವೆಲ್ ಸ್ಕೂಲ್ಸ್ ತಂದರೆ ಯಾವ ರೀತಿ ಏನು ಸರ್ಕಾರಿ ಶಾಲೆಗಳು ಉಳಿಸ್ಬೋದು ಸರ್? ಕನ್ನಡ ಪರ ಹೋರಾಟ ಅಂತಾಗ ನನಗೆ 2 ಕ್ಯಾಟಗರಿ ಜನ ಸಿಗ್ತಾರೆ. ಒಂದು ನಿಜವಾದ ಹೋರಾಟಗಾರರು, ಇನ್ನೊಂದು ಕ್ಯಾಟಗರಿ ಕನ್ನಡ ಪರ ಹೋರಾಟಗಾರರು. ಈ ಹೋರಾಟಗಾರರ ಮಕ್ಕಳೆಲ್ಲ ಓದ್ತಿರೋದು ಖಾಸಗಿ ಇಂಗ್ಲಿಷ್ ಸ್ಕೂಲ್ಗಳಲ್ಲಿ. ಈಗ ಬೈಲಿಂಗ್ವೇಲ್ ಸ್ಕೂಲ್ ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ನಾನು ಯಾಕೆ ಓದ್ತಿದ್ದೀನಿ ಇವತ್ತು? ಯಾಕೆ ಪ್ರಾಥಮಿಕ ಶಿಕ್ಷಣ ಬೇಕು? ಯಾಕೆ ಹೈಸ್ಕೂಲ್ ಶಿಕ್ಷಣ ಬೇಕು? ನಾನು ಮುಂದೆ ಎಲ್ಲೋ ನಾನೊಬ್ಬ ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ, ಕೃಷಿ ವಿಜ್ಞಾನಿ ಆಗ್ತೀನಿ. ಇದು ಎಲ್ಲದಕ್ಕೂ ನನಗೇನು ಬೇಕು? ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನ ನಾನು ಕ್ರ್ಯಾಕ್ ಮಾಡಬೇಕು. ನಾನು ಬೋರ್ಡ್ ಎಕ್ಸಾಮ್ನಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೆ ಆ ಸರ್ಟಿಫಿಕೇಟ್ ತೊಗೊಂಡಾಗ ಮನೆಯಲ್ಲಿ ಕಟ್ಟುಗಾಜು ಹಾಕ್ಸಿ ಗೋಡೆ ನೇತಾಕ್ಬೇಕು. ನನಗೆ ಸೀಟ್ ಸಿಗಲ್ಲ. ನನಗೆ ಸೀಟ್ ಸಿಗ್ಬೇಕಂದ್ರೆ ನೀಟು, JEE, CET, CUET ಈ ಥರ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ಸ್ನ ನಾನು ಕ್ರ್ಯಾಕ್ ಮಾಡಬೇಕು. ಅದಕ್ಕೆ ಏನು ಬೇಕು? ನನಗೆ ಸ್ಟ್ರಾಂಗ್ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್ ಬೇಕು. ಇದು ಎಲ್ಲಿ ಬರುತ್ತೆ ನನಗೆ? ನಾನು ಓದೋ ಟೆಕ್ಸ್ಟ್ ಬುಕ್ಕು, ಟೀಚರ್ ಪಾಠ ಮಾಡ್ತಾರೆ, ನಾನು ಟೆಕ್ಸ್ಟ್ ಬುಕ್ ಓದ್ತೀನಿ. ಟೆಕ್ಸ್ಟ್ ಬುಕ್ ಯಾವ ಭಾಷೆಯಲ್ಲಿ ಬರೆದಿರುತ್ತೆ? ಇಂಗ್ಲೀಷ್ನಲ್ಲಿ ಬರ್ತಿರುತ್ತೆ. ನಾನು ಯಾವ ಭಾಷೆಯಲ್ಲಿ ಅರ್ಥ ಮಾಡ್ಕೋತೀನಿ? ಕನ್ನಡದಲ್ಲಿ ಅರ್ಥ ಮಾಡ್ಕೋತೀನಿ. ವಾಪಸ್ ಇನ್ನೊಂದು ಪ್ರೊಸೀಜರ್ ಇದೆ. ನಾನು ಅರ್ಥ ಮಾಡ್ಕೊಂಡಿದ್ದನ್ನ ಎಕ್ಸಾಮಿನೇಷನಲ್ಲಿ ಯಾವ ಭಾಷೆಯಲ್ಲಿ ಬರೀತೀನಿ? ಇಂಗ್ಲೀಷ್ನಲ್ಲೇ ಬರೀಬೇಕು. ಸೊ ನಾನು ಕನ್ನಡ 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 ಅಂತ ಭಾವನಾತ್ಮಕವಾಗಿ ನನ್ನ ಮಕ್ಕಳನ್ನ ಹಳ್ಳಕ್ಕೆ ತಳ್ಳಕ್ಕಿಂತ ವ್ಯಾವಹಾರಿಕವಾಗಿ ಮತ್ತೆ ಶೈಕ್ಷಣಿಕ ಯಶಸ್ಸಿನ ದೃಷ್ಟಿಯಿಂದ ಯೋಚನೆ ಮಾಡಿ ಇಂಗ್ಲಿಷ್ ಶಿಕ್ಷಣ, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣನ ಕೊಡಿಸಿದಾಗ ನಿಜವಾಗ್ಲೂ ಕೂಡ ಅದು ಅರ್ಥಪೂರ್ಣ ಆಗುತ್ತೆ. ಸರ್, ಸಿರಿಗನ್ನಡಂ ಗೆಲ್ಗೆ ಅಂತ ಬಾಯಲ್ಲಿ ಹೇಳ್ಕೊಂಡು ನಾನು ಎಜುಕೇಷನ್ನ ಮಕ್ಕಳಿಂದ ದೂರ ಇಡ್ತೀನಿ ಅಂದರೆ ಬಹುಶಃ ಕನ್ನಡಾಂಬೆನೂ ಕೂಡ ಒಪ್ಪಲ್ಲ. ಅಲ್ಲ, ಅಲ್ಲಿ ಎಲ್ಲೂ ಕೂಡ ಕನ್ನಡದಲ್ಲಿ ಯಾರು ನೀವು ಬೋಧನೆ ಮಾಡಬೇಡಿ ಅಂತ ಏನು ಹೇಳ್ತಿಲ್ಲ. ಬೈಲಿಂಗ್ವೆಲ್ ಅಂತ ಬಂದಾಗ ಕನ್ನಡದಲ್ಲೂ ಹೇಳ್ಕೊಡ್ತಾರೆ, ಇಂಗ್ಲೀಷಲ್ಲೂ ಹೇಳ್ಕೊಡ್ತಾರೆ. ಸರ್, ನಾನು ನಿಮ್ಗೊಂದು ಡೇಟಾ ಪ್ರೆಸೆಂಟ್ ಮಾಡ್ತೀನಿ ಕೇಳಿ. ಇವತ್ತು ನಮ್ಮ ರಾಜ್ಯಗಳನ್ನ ನೀಟ್ ಅಂಡ್ JEE ಸಕ್ಸಸ್ಫುಲ್ ಸ್ಟೇಟ್ಸ್ನ ನಾನು ಯಾರನ್ನ ತೋರಿಸ್ತೀನಿ? ಅಸ್ಸಾಂ ನಮ್ಗಿಂತ ದೊಡ್ಡದ ಚಿಕ್ಕದ? ಚಿಕ್ಕದು. ಕೇರಳ ನಮ್ಗಿಂತ ದೊಡ್ಡದ ಚಿಕ್ಕದ? 3 ಕೋಟಿ ಜನ ಇದ್ದಾರೆ. ಹೌದು, ನಾವು 7 ಕೋಟಿ ಜನ. ರಾಜ್ಯ ಬಿಟ್ಬಿಡಿ, ನಾನೊಂದು ನಗರ ಪ್ರದೇಶ ಹೇಳ್ತೀನಿ, ಚಂಡೀಗಢ ನಗರ. ಅದು ಒಂದು ನಗರ ಅಷ್ಟೇ, ರಾಜ್ಯ ಅಲ್ಲ. ಇವರೆಲ್ಲರ ಸಕ್ಸಸ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಂಡಾಗ ಕರ್ನಾಟಕ ಇಟ್ ಈಸ್ ನಾಟ್ ಇವನ್ ಇನ್ ಟಾಪ್ 10. ಓಕೆ, ಆಯ್ತಾ? ಯಾಕೆ ಅಂದರೆ ನಮ್ಮ ಮೂಲ ಬೇಸಿಕ್ ಶಿಕ್ಷಣ ಗಟ್ಟಿಯಾಗಿಲ್ಲ. ಹಾಗಾಗಿ ಇವತ್ತು ಬೇರೆ ರಾಜ್ಯಗಳ ಎದುರಿಗೆ ನಾವು ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಸೋಲ್ತಾ ಬರ್ತಾ ಇದೀವಿ. ಕಾರಣ ಏನು ಅಂದ್ರೆ ಶಿಕ್ಷಣನ ನಾವು ಭಾವನಾತ್ಮಕವಾಗಿ ನೋಡ್ತಾ ಇದೀವಿ, ವ್ಯಾವಹಾರಿಕವಾಗಿ ನೋಡ್ತಾ ಇಲ್ಲ. ನನ್ನ ಸಂಬಂಧಪಟ್ಟ ನಾನು ಆಲೋಚನೆ ಮಾಡೋದು ಹೀಗೆ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಕೊಡಬೇಕು. ಅದರಲ್ಲಿ 2 ಮಾತು. ಹೌದು. ಈಗ ನಾವೆಲ್ಲ ಮಾತೃಭಾಷೆಯಲ್ಲಿ ಓದ್ಕೊಂಡು ಬಂದ್ವಿ. ಹೌದು. ಈಗ ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಹೌದು. ನಾವು ಯಾವ್ದು ಕಾನ್ವೆಂಟ್ ಹೋಗ್ಲಿಲ್ಲ, ಇಂಗ್ಲಿಷ್ ಅನ್ನ ಕಲೀಲಿಲ್ಲ. 6ನೇ ಕ್ಲಾಸಿಂದ ಹಿಂದಿಯನ್ನ ಕಲಿತು 5ನೇ ಕ್ಲಾಸಿಂದ ಇಂಗ್ಲಿಷ್ ಅನ್ನ ಕಲ್ತ್ಕೊಂಡು ನಾವು ಇಂಗ್ಲಿಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ. ಬಟ್ ಬಹಳ ಪರಿಣಾಮಕಾರಿಯಾಗಿ ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥದ್ದು ಕನ್ನಡ ಭಾಷೆನಲ್ಲಿ. ಡೆಫಿನೆಟ್ಲಿ ಎಲ್ಲ ಆಲೋಚನೆಗಳನ್ನ, ಚಿಂತನೆಗಳನ್ನ, ವಿಚಾರಧಾರೆಗಳನ್ನ ಎಕ್ಸ್ಪ್ರೆಷನ್ ಮಾಡುವುದಕ್ಕೆ ನನ್ನ ಮಾತೃಭಾಷೆನೇ ಬಹಳ ಪ್ರಮುಖವಾಗಿರ್ತಕ್ಕಂಥ. ನಾನು ಮೀಡಿಯಂ ಆಗಿ ಇಂಗ್ಲಿಷ್ ಅನ್ನ ಕಲಿಸ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗದಲೇ ಇದ್ರು ಕೂಡ ಒಂದು ಭಾಷೆಯನ್ನಾಗಿ 1ನೇ ತರಗತಿಯಿಂದಲೂ ಕೂಡ ಇಂಗ್ಲಿಷ್ ಅನ್ನ ಒಂದು ಭಾಷೆಯನ್ನಾಗಿ ಕಲಿಸಬೇಕು. ಮೀಡಿಯಂ ಕನ್ನಡನೇ ಇರಬೇಕು. ನಂತರ 6ನೇ ಕ್ಲಾಸಿಂದ ಮೇಲ್ಪಟ್ಟು ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಕಮ್ಯುನಿಕೇಶನ್ ನಾಲೆಡ್ಜ್ ಅನ್ನು ಡೆವಲಪ್ ಮಾಡತಕ್ಕಂಥ ಕೆಲಸ ಆಗ್ಬೇಕು. ಮಕ್ಕಳು ಕಮ್ಯುನಿಕೇಶನ್ ಇಂಗ್ಲಿಷ್ ಅನ್ನ ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಸಾಮರ್ಥ್ಯಗಳನ್ನ ಆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ನಮ್ಮ ಇಲಾಖೆ ಆಸಕ್ತಿಯನ್ನು ವಹಿಸಿಕೊಂಡ್ರೆ ಖಂಡಿತ ಅವರು SSLC ಹೋಗುವಷ್ಟೊತ್ತಿಗೆ ಎಲ್ಲ ಕಮ್ಯುನಿಕೇಶನ್ಸ್ ಅನ್ನು ಕೂಡ ಕಲ್ತ್ಕೊಂಡು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಬೇಕಲ್ವಾ? ಅಟ್ ಇಸ್ ಹೈಯರ್ ಲೆವೆಲ್ ಸ್ಟಡೀಸ್ ನ ಪರ್ಸೀವ್ ಮಾಡ್ಬೇಕು ಅಂದಾಗ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿ ವರ್ಷ SSLC ರಿಸಲ್ಟ್ ಬಂದಾಗ ನನ್ನ ಮಕ್ಕಳ ರಿಸಲ್ಟ್ ನ ಅನಲೈಸ್ ಮಾಡ್ತೀನಿ.
ತುಂಬಾ ಬ್ರೈಟ್ ಸ್ಟೂಡೆಂಟ್ಸ್ ಇದ್ದಾರೆ, ವಿಜ್ಞಾನ ಓದಕ್ಕೆ ಲಾಯಕ್ಕಾಗಿ ಅರ್ಹರಾದಂತ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಅವ್ರು ಯಾರು ವಿಜ್ಞಾನ ತಗೊಳ್ಳಲ್ಲ, ಬಿಕಾಸ್ ದೇ ಫಿಯರ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, ಬಟ್ ಇಲ್ಲಿ ಒಂದು ಭಾವನಾತ್ಮಕವಾಗೂ ಕನ್ನಡ ಬೇಕು, ವ್ಯಾವಹಾರಿಕವಾಗೂ ಬೇಕು, ಶೈಕ್ಷಣಿಕವಾಗಿ ಕೂಡ ಕನ್ನಡನೂ ಬೇಕು, ಅದ್ರ ಜೊತೆಲಿ ಇಂಗ್ಲೀಷು ಇರಬೇಕು. ಏನಕ್ಕೆ ಅಂದರೆ ಶಿಕ್ಷಣ ಮತ್ತು ವ್ಯಾವಹಾರಿಕವಾಗಿ ನೋಡಿದಾಗ ಇಂಗ್ಲೀಷ್ನ ಅವಶ್ಯಕತೆ ಇವತ್ತಿನ ಜಗತ್ತಿಗೆ ನಿಜವಾಗ್ಲೂ ಕೂಡ ಬೇಕಾಗಿರುವಂಥದ್ದು. ಆ ಕಾರಣಕ್ಕೆ ಬೈಲಿಂಗ್ವೇಲ್ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರೈವೇಟ್ ಸ್ಕೂಲ್ಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿ ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸರ್, ಮುಂದಿನ ವಿಚಾರಕ್ಕೆ ಬರೋದಾದ್ರೆ, RT ಆಕ್ಟ್ ಬಂದ ನಂತರ ಶಿಕ್ಷಣ ವಲಯದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಅಂಡ್ ಆಯಿತು, ತುಂಬ ಜನಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ನ ಫಿಕ್ಸ್ ಮಾಡ್ತಾರೆ. ಈ ರೀತಿ ಬಿಲ್ಡಿಂಗ್ ಇರಬೇಕು, ಇಷ್ಟು ಸ್ಟೂಡೆಂಟ್ಸ್ಗೆ ಇಷ್ಟು ಜನ ಟೀಚರ್ಸ್ ಇರಬೇಕು, ಪೀಪಲ್ ಟೀಚರ್ ರೇಷಿಯೋ ಎಲ್ಲ ಮೇಂಟೈನ್ ಮಾಡಬೇಕು, ಎಲ್ಲ ರೀತಿ ಹೇಳಿದ್ರು. ಮತ್ತೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಇದೆಲ್ಲದ್ರ ಬಗ್ಗೆ ಹೇಳಿದ್ರು. ಬಟ್ ಈ RT ಆಕ್ಟ್ ಬಂದ ನಂತರ ಇವ್ರಿಗೇನೆ ರಿಸ್ಟ್ರಿಕ್ಷನ್ ಹಾಕೊಂಡ್ರು ಅಲ್ವಾ. 60 ಸ್ಟೂಡೆಂಟ್ಸ್ ವರ್ಗೂ ಇದ್ರೆ ಒಬ್ರು ಟೀಚರ್ ಅಲ್ವಾ, ಇಬ್ರು ಟೀಚರ್ ಇದ್ರೆ ಸಾಕು ಅಂದಾಗ, ಇಬ್ರು ಟೀಚರ್ಸ್ ಇದ್ದಾರೆ ಅಂದಾಗ ಎಷ್ಟೋ ಜನಕ್ಕೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಸಿಗಲ್ಲ. ಅಥವಾ 1 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಅಂತ ಬಂದಾಗ ಅಲ್ಲೇ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಬಟ್ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಈ ರೀತಿ ಎಲ್ಲ ಆಂಗಲ್ ಅಲ್ಲಿ ನೋಡಿದಾಗ RT ಆಕ್ಟ್ ನಮ್ಗೆ ಇವತ್ತಿಗೆ ವರ ಆಗಿದೆಯಾ, ಶಾಪ ಆಗಿದೆಯಾ? ಏನ್ ಅನ್ಸುತ್ತೆ ನಿಮಗೆ? RT ಆಕ್ಟ್ ಶಾಪ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ಕೆಲವು ವಿಚಾರಗಳಲ್ಲಿ ಮಕ್ಕಳ ದೃಷ್ಟಿಯಿಂದ ಅನುಕೂಲ ಆಗಿದೆ. ಬಟ್ RT ಆಕ್ಟ್ ಬಂದಾಗ ಎಲ್ಲೋ ಒಂದ್ ಕಡೆ ಏನಾಗಿದೆ, ಕೆಲವು ಸಮಯದಲ್ಲಿ ಮಕ್ಕಳಿಗೆ ಶೈಕ್ಷಣಿಕವಾಗಿರತಕ್ಕಂಥ ನ್ಯಾಯವನ್ನು ಕೊಡಿಸುವುದಕ್ಕೆ ಸಣ್ಣ ಪ್ರಮಾಣದಲ್ಲಿ ಆಗದಲೇ ಇದ್ರು ಕೂಡ ಆಲ್ರೌಂಡ್ ಡೆವಲಪ್ಮೆಂಟ್ ಅನ್ನ ಡೆವಲಪ್ ಮಾಡತಕ್ಕಂಥ ವಿಚಾರದಲ್ಲಿ RT ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು. ಪ್ರಾದೇಶಿಕತೆಯನ್ನ ಮತ್ತು ಮಕ್ಕಳು ಮುಕ್ತವಾಗಿ ಕಲಿಬೇಕು ಅಂತಕ್ಕಂಥ ವಾತಾವರಣವನ್ನ, ಜೊತೆಗೆ ಇಲ್ಲಿರ್ತಕ್ಕಂತಹ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ವ್ಯಾಲ್ಯೂ ಎಜುಕೇಶನ್ಸ್ ಇದೆಲ್ಲದನ್ನು ಕೂಡ ನಾವು RT ನಲ್ಲಿ ಬಹಳ ಪ್ರೆಸ್ ಆಗಿ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕೆಲವು ನಿಯಮಗಳು ನಮ್ಮ ಇಲಾಖೆಯಲ್ಲಿ ಸಂಬಂಧಪಟ್ಟ ಹಾಗೆ, ಒಂದು ಶಾಲೆ ಅಂದ್ರೆ, ಒಂದು ಸಂಸ್ಥೆ ಅಂದ್ರೆ ಇದು ನಿಗದಿತವಾಗಿರತಕ್ಕಂಥ ನಿಯಮವನ್ನು ಒಳಗೊಂಡಿರಲೇಬೇಕು. ಹಾಗಾಗಿ ಆ ನಿಯಮವನ್ನು ಪಾಲನೆ ಮಾಡುವುದಕ್ಕೆ RT ಕೆಲವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಹೋಗುತ್ತೆ. ಇಷ್ಟೇ ಜಾಗ ಇರಬೇಕು, ಇಷ್ಟೇ ಕಟ್ಟಡ ಇರಬೇಕು, ಇಷ್ಟೇ ತರದ ವ್ಯವಸ್ಥೆಗಳು, ಭೌತಿಕ ಸೌಲಭ್ಯಗಳು ಕೂಡ ಇರಬೇಕಾಗುತ್ತೆ. ಇದೆಲ್ಲದೂ ಕೂಡ ಇದ್ರೆ ಮಕ್ಕಳ ಆಲ್ರೌಂಡ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಮಕ್ಕಳ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಮತ್ತು ಕ್ವಾಲಿಟಿ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ RT ಸಾಕಷ್ಟು ವಿಚಾರಧಾರೆಗಳನ್ನ ಪ್ರಚುರಪಡಿಸ್ತಕ್ಕಂಥ ಕೆಲಸಗಳು ಆಗಿದ್ದಾವೆ. ಅದನ್ನ ಯಥಾಸ್ಥಿತಿನಲ್ಲಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಇಲಾಖೆನಲ್ಲಿ ಖಂಡಿತ ಆಗ್ಬೇಕಾಗಿದೆ. ಓಕೆ ಸರಿ, RT ಕಾಯ್ದೆಗೆ ಏನಾದ್ರೂ ಒಂದಿಷ್ಟು ತಿದ್ದುಪಡಿ ತಂದು ಇವತ್ತಿಗೆ ಸೂಟೇಬಲ್ ಆಗಿ ಮಾಡ್ಬೇಕು ಅಂದ್ರೆ ಯಾವೆಲ್ಲ ವಿಚಾರಗಳಿಗೆ ತಿದ್ದುಪಡಿ ತರಬೇಕು ಅಂತ ಅನ್ಸುತ್ತೆ? ಸರ್, ನನ್ನ ದೃಷ್ಟಿಯಲ್ಲಿ RT ಒಂದು ಶಾಪನೆ. ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ RT ಗೌರ್ಮೆಂಟ್ ಸ್ಕೂಲ್ನ ಉದ್ಧಾರ ಮಾಡ್ಲಿಲ್ಲ, ಚೆನ್ನಾಗಿ ನಡೀತಿದ್ದ ಪ್ರೈವೇಟ್ ಸ್ಕೂಲ್ನು ಕೂಡ ಮುಳುಗಿಸ್ತು. ಓಕೆ, ಈಗ ಹೇಗಾಗ್ತಿದೆ ಅಂದ್ರೆ, ಯಾವ ರೀತಿ ಪ್ರೈವೇಟ್ ಸ್ಕೂಲ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್? ಸರ್, ಯಾವ ತರ ಇತ್ತು ಅಂದ್ರೆ, ಕೆಲವು ಪ್ರೈವೇಟ್ ಶಾಲೆಗಳು ಶಿಸ್ತುಬದ್ಧವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಓಕೆ, ಅಲ್ಲೇನಾಗಿತ್ತು, ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿಗೆ ಹೋಗ್ತಾ ಇದ್ರು. ಈಗ RT ತಂದು ಏನ್ ಮಾಡಿದ್ರು, ತಂದಿದ್ದು ಒಳ್ಳೆ ಉದ್ದೇಶ, ಒಂದು ಲೋ ಫೀಸ್ ಅಂತೆಲ್ಲ ಮಾಡಿದ್ರು. ಆದ್ರೆ ಲೋ ಫೀಸ್ ಜೊತೆ ಲೋ ಕಲ್ಚರ್ಡ್ ಪೀಪಲ್ ಹೋಗಕ್ ಶುರು ಮಾಡಿದ್ರು. ಏನಾಯ್ತು, ಆ ಶಿಸ್ತುಬದ್ಧ ವಾತಾವರಣ ಪೂರ್ತಿ ಕಲುಷಿತಗೊಳ್ಳುತ್ತದು. ಇನ್ನು ಗೌರ್ಮೆಂಟ್ ಶಾಲೆ ಏನಾಯ್ತು, ನೀವು ಇಲ್ಲಿ ಒಂದು ಇಡ್ಲಿ ಮಾರ್ತಾ ಇದ್ರಿ 10 ರೂಪಾಯಿಗೆ, ಇನ್ನೊಂದು ಇಡ್ಲಿ ಮೇಲೆ ಬೆಣ್ಣೆ ಇಟ್ಟು 50 ರೂಪಾಯಿಗೆ ಮಾರ್ತಾ ಇದ್ರಿ. ಸೊ ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು, ಈ ಇಡ್ಲಿ ಮೇಲೆ ಬೆಣ್ಣೆ ಇಟ್ಟಿದ್ದೀರಾ, ಅದು ಕೂಡ 10 ರೂಪಾಯಿಗೆ ಸಿಗುತ್ತೆ ಅಂದಾಗ ಆಬ್ವಿಯಸ್ಲಿ ಹ್ಯೂಮನ್ ಸೈಕಾಲಜಿ ಎಲ್ಲಿ ಹೋಗುತ್ತೆ, ಜಾಸ್ತಿ ಒಂದು ವೆರಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅಟ್ ಲೋ ಕಾಸ್ಟ್ ಸಿಗ್ತಾ ಇದೆ ಅಂದಾಗ ಅಲ್ಲಿಗೆ ಹೋಗ್ತಾರೆ. ಅದು ಇಂಪಾರ್ಟೆನ್ಸ್ ಯಾರಿಗೂ ಅರ್ಥ ಆಗ್ತಿಲ್ಲ. ಚೇಂಜಸ್ ಮಾಡಬೇಕು ಅಂದ್ರೆ ಏನ್ ಚೇಂಜಸ್ ಮಾಡಬೇಕು? ಚೇಂಜಸ್ ಮಾಡ್ಬೇಕಂದ್ರೆ ಸರ್, ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು. ನೀವು ಒಪ್ತೀರಾ ಅನ್ಸುತ್ತೆ, ಸಾಕಷ್ಟು ನೀವು ಸರ್ವಿಸ್ ಮಾಡಿರ್ತೀರಾ ಅಥವಾ ಇನ್ಸ್ಪೆಕ್ಷನ್ ಮಾಡಿರ್ತೀರಾ. ಸರ್, ಆಲ್ಮೋಸ್ಟ್ 50% ಆಫ್ ದಿ RT ಎಂಟ್ರೀಸ್ ಬೇಸ್ಡ್ ಆನ್ ದಿ ಫೇಕ್ ಡಾಕ್ಯುಮೆಂಟ್ಸ್. ಓಕೆ, ಅದೇ RT ಯಾರಿಗಿದೆ, EWS ಪೀಪಲ್ಗೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಪೀಪಲ್ಗೋಸ್ಕರ ನಮ್ಮ RT ಫೆಸಿಲಿಟಿನ ಸರ್ಕಾರ ತಂತು. ಉದ್ದೇಶ ವಂಡರ್ಫುಲ್, ಬ್ಯೂಟಿಫುಲ್. ಬಟ್ ಸಾರ್ಥಕತೆ ಆಯ್ತಾ? ಆಗ್ಲಿಲ್ಲ. ಯಾಕಂದ್ರೆ ಒಬ್ಬ ಶ್ರೀಮಂತ ಫೇಕ್ ಡಾಕ್ಯುಮೆಂಟ್ ಕರ್ಕೊಂಡ್ಬಂದು RT ತಗೊಂಡು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾನೆ. ಆದ್ರೆ ಶಾಲೆಗೆ ಉಪಯೋಗ ಆಯ್ತಾ? ಖಂಡಿತ ಆಗಲ್ಲ. 8ನೇ ಕ್ಲಾಸ್ ವರ್ಗು ಮಾತ್ರ RT ಇದೆ. ನಿಜವಾದ ಎಜುಕೇಶನ್ ಶುರುವಾಗೋದು 9th ಇಂದ. ಆ 8th ವರ್ಗುನು ಆ ಒಂದು ಬೇರ್ ಮಿನಿಮಮ್ ಫೆಸಿಲಿಟಿ ಫೀಸ್ ಏನಿದೆ ಅದರ ಒಂದು ಬೆನಿಫಿಟ್ ನ ಪಡ್ಕೋತಾರೆ. ಮತ್ತೆ 9th ಇಂದ ಖಾಸಗಿ ಶಾಲೆಗೆ ಹೆಚ್ಚಿಗೆ ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ದೇರ್ ಈಸ್ ನೋ ಪಾಯಿಂಟ್ ಇನ್ ದಿಸ್ RT ನ ನಾವು ಬದಲಾವಣೆ ತರಬೇಕಿದ್ರೆ, ಸೆಲೆಕ್ಷನ್ ಕ್ರೈಟೀರಿಯಾ ಆಫ್ ದಿ ಸ್ಟೂಡೆಂಟ್ಸ್
ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕಲ್ ಎಫೆಕ್ಟಿವ್ನೆಸ್ ನೋಡ್ಬೇಕಿತ್ತು ನಾವು. ಇವೆಲ್ಲ ಪೂರ್ವಾಪರ ಯೋಚನೆ ಮಾಡ್ದಲ್ಲೇ ನಾವೇನ್ ಮಾಡಿದ್ವಿ, RTEನ ತಂದಿಟ್ವಿ. ಸೊ ಇಲ್ಲಿ ಯೂಸ್ಗಿಂತ ಅಬ್ಯೂಸೇ ಜಾಸ್ತಿ ಆಯ್ತು ಆ ವ್ಯವಸ್ಥೆ. ಸರಿ, ಈ RTE ಕಾಯ್ದೆಯಿಂದನೇ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ ಸಿಗ್ತಿಲ್ಲ ಅಥವಾ ಸ್ಕೂಲ್ಗಳನ್ನ ಮರ್ಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತಾ? ಸೊ ಅವೆರಡನ್ನ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ಸ್ನ ಕೊಡಬೇಕು ಅಥವಾ ಶಾಲೆಗಳನ್ನ ಮರ್ಜ್ ಮಾಡಬೇಕು ಅಂತ ಬಂದಾಗ RTE ಆಕ್ಟಿಗೆ ತಿದ್ದುಪಡಿ ತರಲೇಬೇಕಲ್ವಾ, ಇಲ್ಲ ಉಲ್ಲಂಘನೆ ಆಗುತ್ತಲ್ವಾ? ಖಂಡಿತ ತರಬೇಕು. ಓಕೆ, ಬಟ್ RTEನಲ್ಲೂ ಕೂಡ ಅದನ್ನ ಹೇಳ್ತಾರೆ. ಕ್ವಾಲಿಟಿ ಎಜುಕೇಶನ್ ಕಾನ್ಸೆಪ್ಟ್ ಬಂದಾಗ ಮರ್ಜಿಂಗ್ ವಿಚಾರನೂ ಕೂಡ RTEನಲ್ಲಿ ಸೇರ್ಕೊಳ್ಳುತ್ತೆ. ಬಟ್ ಇಲ್ಲಿ RTE ಅಂತ ವಿಚಾರ ಬಂದಾಗ ನಾವು ಎರಡು ತರ ನೋಡ್ತೀವಿ. ಒಂದು, ಪ್ರತಿಷ್ಠಿತವಾಗಿರತಕ್ಕಂಥ ಶಾಲೆನಲ್ಲಿ ದುರ್ಬಲ ವರ್ಗದ ಮಕ್ಕಳೇನಿದ್ದಾರೆ ಆ ಮಕ್ಕಳು ಕಲಿತಕ್ಕಂತಹದ್ದಾಗಬೇಕು, ಈಕ್ವಲೆನ್ಸಿ ಲರ್ನಿಂಗ್ ಬರಬೇಕು ಮತ್ತು ಈಕ್ವಾಲಿಟಿ ಬರಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ಏನು ಅಂದ್ರೆ RTEನಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಅದರ ಆಬ್ಜೆಕ್ಟಿವ್ಸ್, ಒಂದು ಶಾಲೆ ಈ ತರದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿರ್ಬೇಕು ಅಂತ, ನಮ್ಮ ಕರಿಕ್ಯುಲಮ್ ಫ್ರೇಮ್ವರ್ಕ್ ಹೀಗಿರ್ಬೇಕು ಅಂತ, ಮತ್ತೆ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಆಬ್ಜೆಕ್ಟಿವ್ಸ್ ಏನೆಲ್ಲ ಇರಬೇಕು ಅನ್ನೋದನ್ನ ನೋಡ್ತಕ್ಕಂಥದ್ದು ಒಂದು ದೃಷ್ಟಿಕೋನ. ಹಾಗಾಗಿ ಇಲ್ಲಿ ಸರ್ ಮಾತಾಡ್ತಕ್ಕಂಥ ರೀತಿಯಲ್ಲಿ ಅಡ್ಮಿಷನ್ಸ್ ಸಂಬಂಧಪಟ್ಟಾಗಿ RTEನಲ್ಲಿ ಪ್ರತಿಷ್ಠಿತವಾಗಿರತಕ್ಕಂಥ ಶಾಲೆಗೆ ದುರ್ಬಲ ವರ್ಗದ ಮಕ್ಕಳನ್ನ ಸೇರಿಸಬೇಕು ಅಂತಕ್ಕಂಥದ್ದು ಆದಾಗ ಎಲ್ಲೋ ಒಂದ್ ಕಡೆ ಸರ್ ಹೇಳಿದಾಗ ಕೆಲವು ಫೇಕ್ ಕೂಡ ಆಗಿದ್ದಾವೆ. ಆಗಿರೋದನ್ನ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಕ್ಲೋಸ್ ಮಾಡಿರ್ತಕ್ಕಂಥ ಕೆಲಸವನ್ನು ಕೂಡ ಇಲಾಖೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ ಈಗ 4-5 ವರ್ಷದಲ್ಲಿ RTE ಒಂದು ನಿಯಮವನ್ನ ಬದಲಾವಣೆ ಮಾಡಿದ್ವಿ ನಾವೀಗ. ಎಲ್ಲ ಶಾಲೆಗಳಿಗೂ ಕೂಡ RTEಯನ್ನು ಕೊಡ್ತಾ ಇಲ್ಲ ನಾವೀಗ. ಈಗ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲಿ 1 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇದ್ರೆ ಅಲ್ಲಿ ನಾವೀಗ RTE ಮಕ್ಕಳನ್ನ ಕೊಡ್ತಾ ಇಲ್ಲ, ಅದನ್ನ ನಿಲ್ಲಿಸ್ಬಿಟ್ಟಿದೀವಿ. ಈಗ ಆಲ್ಮೋಸ್ಟ್ ಎಲ್ಲ ಏನಾಗಿದೆ ಅಂದ್ರೆ ಯಾವ ಪ್ರತಿಷ್ಠಿತವಾಗಿರತಕ್ಕಂಥ ಶಾಲೆನಲ್ಲೂ ಕೂಡ RTE ಮಕ್ಕಳು ಇಲ್ಲ, ಈಗ ಆಗ್ತಾ ಇಲ್ಲ. ಇಲ್ಲ ಆಗ್ತಾ ಇದೆ ಅಂದ್ರೆ ಒಂದು ಖಾಸಗಿ ಅನುದಾನಿತ ಶಾಲೆ ಏನಾದ್ರು ಕೂಡ ಇದ್ರೆ ಆ ಶಾಲೆಗಳಿಗೆ ಮಾತ್ರ RTE ಮಕ್ಕಳು ಅಲಾಟ್ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಈಗ ಇತ್ತೀಚೆಗೆ RTE ಪ್ರಕ್ರಿಯೆ, ದಾಖಲಾತಿ ಪ್ರಕ್ರಿಯೆ ಮುಗಿತಾ ಬರ್ತಾ ಇದೆ. ನನಗೆ 8 ವರ್ಷ ಆಗ್ತಾ ಇದೆ. ಈಗ ಅದು ಕೊಡ್ತಕ್ಕಂಥ ರಿಯಂಬರ್ಸ್ಮೆಂಟ್ಗಳು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು 1 or 2 years ಅಲ್ಲಿ ಸಂಪೂರ್ಣವಾಗಿ RTE ಪ್ರಕ್ರಿಯೆ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಮುಗಿದೋಗುತ್ತೆ. ಆದ್ರೆ ಬೇರೆ ಥಾಟ್ಸ್ ಆಲೋಚನೆ ಮಾಡಿದ್ನಲ್ಲ ಅದು ಖಂಡಿತ ಆಗ್ಬೇಕಾಗುತ್ತೆ. ಕ್ವಾಲಿಟಿ ಎಜುಕೇಶನ್ ಬಂದಾಗ ಇತರನ್ನು ಕೂಡ ಮಾಡಬೇಕು ಅನ್ನೋದು ನಮ್ಮ RTEನಲ್ಲಿ ಮರ್ಜಿಂಗ್ ವಿಚಾರಗಳನ್ನು ಕೂಡ ಬಹಳ ಚೆನ್ನಾಗಿ ಪ್ರಸ್ತಾಪವನ್ನ ಮಾಡಿ ಉಲ್ಲೇಖ ಮಾಡಿದ್ದಾರೆ. ನೀವು RTE ತಿದ್ದುಪಡಿ ಬಗ್ಗೆ ಕೇಳಿದ್ರಿ. ಈಗ RTE ಪ್ರಕಾರ ಒಂದು SMC ಅಂತ ಮಾಡ್ತೀವಿ, ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ. ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿಲಿ ಪೇರೆಂಟ್ಸ್ ಅಧಿಕಾರ ಕೊಟ್ಬಿಡ್ತೀವಿ. ಹೌದು, ಶಿಕ್ಷಣ ಕ್ಷೇತ್ರದ ಬಗ್ಗೆ ಜ್ಞಾನ ಪರಿಜ್ಞಾನ ಇಲ್ಲದೆ ಇರೋರೆಲ್ಲ ಶಿಕ್ಷಣ ನಡ್ಸೋದಕ್ಕೆ ಬರ್ತಾರೆ. ಅಂದ್ರೆ ರಾಂಗ್ ಪೀಪಲ್ ವರ್ಕ್ ಆಗುತ್ತಾ ಶಾಲೆಗಳಲ್ಲಿ? ಆಗಲ್ಲ. ಅಲ್ಲಿ ಏನಾಗ್ತಿದೆ, ಪೇರೆಂಟ್ಸ್ ಓವರ್ ಆಲ್ ಪರ್ಸೆಪ್ಷನ್ ಇಂದ ಯೋಚನೆ ಮಾಡಲ್ಲ. ಒಂದು ಶಾಲೆ ಯಾವ ರೀತಿ ಬೆಳಿಬೇಕಂತ ಯೋಚನೆ ಮಾಡಲ್ಲ. ನನ್ ಮಗಂಗೆ ಏನ್ ಬೆನಿಫಿಟ್, ನನ್ ಮಗಳಿಗೆ ಏನ್ ಬೆನಿಫಿಟ್, ಬಹಳ ಒಂದು ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಇರೋರೆಲ್ಲ ಈ SMC ನಲ್ಲಿ ಬಂದು RTE ಮೂಲ ಉದ್ದೇಶನ ಇವತ್ತು ಸಫರ್ ಆಗ್ತಾ ಇದೆ. ಸರ್, ಮುಂದಿನ ವಿಚಾರಕ್ಕೆ ಬರೋದಾದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ 5th ಸ್ಟ್ಯಾಂಡರ್ಡ್ to 8th ಸ್ಟ್ಯಾಂಡರ್ಡ್ ಏನು ನೋ ಡಿಟೆನ್ಷನ್ ಪಾಲಿಸಿ ಇತ್ತು ಅದನ್ನು ರದ್ದುಗೊಳಿಸಿದ್ದಾರೆ. ಸೊ ಇವತ್ತಿಗೆ ಕರ್ನಾಟಕದಲ್ಲಿ ಇನ್ನೂ ಕೂಡ ನೋ ಡಿಟೆನ್ಷನ್ ಪಾಲಿಸಿ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಏನಕ್ಕೆ ಅಂದರೆ, ಈ ನೋ ಡಿಟೆನ್ಷನ್ ಪಾಲಿಸಿ ಬಂದಾಗಿನಿಂದ 1st ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ಮಕ್ಕಳನ್ನ ಫೇಲ್ ಮಾಡೋಂಗಿಲ್ಲ. ಸೊ ಯಾವುದೇ ಮಕ್ಕಳನ್ನ ಫೇಲ್ ಮಾಡೋಂಗಿಲ್ಲ ಅಂದರೆ ಅಲ್ಲಿ ಶಿಕ್ಷಕರ ಮೇಲೆ ಬರ್ಡನ್ ಕಡಿಮೆ ಆಗುತ್ತೆ. ಅಂದರೆ ಅವ್ರು ಹೆಂಗೆ ಅಂದರೆ ಅವ್ರು ಟೀಚ್ ಮಾಡ್ಬೋದು, ಶಿಕ್ಷಣ ಕೊಡ್ಬೋದು, ಕೊಡದೇ ಇರ್ಬೋದು. ಆಗ ಕ್ವಾಲಿಟಿ ಆಫ್ ಎಜುಕೇಷನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮದಲ್ಲೂ ಕೂಡ ನೋ ಡಿಟೆನ್ಷನ್ ಪಾಲಿಸಿಯನ್ನು ತೆಗೆದಾಕಿದ್ರೆ ಅದರಿಂದ ಲಾಭ ಏನು, ಅದರಿಂದ ನಷ್ಟ ಏನು ಅಂತ ತೆಗೆದಾಕಿದ್ರೆ ಒಳ್ಳೇದಾ ಕೆಟ್ಟದ್ದಾ? ಸರ್, ನಷ್ಟ ಖಂಡಿತ ಇಲ್ಲ, ಪೂರ್ತಿ ಲಾಭನೇ. ಇವತ್ತು ಏನಾಗ್ತಾ ಇದೆ, ಈ ತರ ಹುಡುಗರನ್ನ ನಾವು ಫೇಲ್ ಮಾಡ್ದಲೆ, ಅಂದ್ರೆ ಅಸಮರ್ಥರು ಯಾರಿದ್ದಾರೆ ಅವರನ್ನ ಫೇಲ್ ಮಾಡೋದ್ರಿಂದಾನೇ ಎಜುಕೇಶನ್ ಕ್ವಾಲಿಟಿ ಏನಿದೆ ಕುಂಠಿತ ಆಗಿದೆ. ಜೊತೆಗೆ ಟೀಚರ್ಸ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ವಿದ್ಯಾರ್ಥಿಗಳಿಗೆ. ಹೆಂಗಿದ್ರು 9ನೇ ಕ್ಲಾಸ್ವರೆಗೂ ಫೇಲ್ ಮಾಡಲ್ಲ. ಈ ಥರನೂ ಯೋಚನೆ ಮಾಡ್ಬೋದಲ್ವಾ? ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಟೀಚರ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಮಳೆ ಬಂತು ಅಂದರೆ ಸೋರುತ್ತೆ ಅಂತೇಳಿ ಆ ಟೈಮಲ್ಲಿ ಎಷ್ಟೋ ಜನ ಶಾಲೆಗೆ ಹೋಗೋದಕ್ಕಾಗಲ್ಲ. ಗೌರ್ಮೆಂಟ್ ಮಾಡುವಂಥ ತಪ್ಪಿಗೆ ಪಾಪ ಅವರಿಗೆ ಏನು ಶಿಕ್ಷಣ ಕೊಡಲಿಕ್ಕೆ ಟೀಚರ್ಸೇ ಇಲ್ಲ ಅಂದಾಗ ಪಾಪ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿಲ್ಲ ಅಂಥವ್ರನ್ನ ಫೇಲ್ ಮಾಡಿ ಕೂರಿಸಿದ್ರೆ ಅವ್ರ ಕತೆ ಏನು? ಸರ್, ನೀವು ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ರಮೈಸನ್ನು ಕ್ವಾಲಿಟಿ ಆಫ್ ಎಜುಕೇಷನ್ಗೆ ರಿಲೇಟ್ ಮಾಡಿಬಿಟ್ರೆ, ನನಗೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಮಟ್ಟ ಸುಧಾರಣೆ ಆಗಬೇಕು. ಶಿಕ್ಷಕರಾದರು
ಶಿಕ್ಷಕರು ಇರಬೇಕು. ಇಲ್ಲ ಅಂದಾಗ ಏನ್ ಮಾಡಬೇಕು, ಆ ಪೋಷಕನ ಜವಾಬ್ದಾರಿ. ಶಿಕ್ಷಕರು ಇಲ್ಲದೆ ಇರೋ ಶಾಲೆಗೆ ಕಳ್ಸೋದಕ್ಕಿಂತ ಬೇರೆ ವ್ಯವಸ್ಥೆ ಆಗ್ಬೇಕು. ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ನೀವು ಇನ್ನೊಂದು ವಿಷಯ ತಿಳ್ಕೊಳ್ಳಿ, NIOS ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಶಾಲೆಗೆ ಹೋಗ್ದೇನೆ ನಾನು ಪದವೀಧರ ಆಗ್ಬೋದು. ಡೆಫಿನೆಟ್ಲಿ. ಆಯ್ತಾ, ಮನಸ್ಸಿದ್ದರೆ ಮಾರ್ಗ. ನಾನು ಇಲ್ಲದೆ ಇರೋದನ್ನ ಹುಡುಕ್ತಾ ಇರೋದನ್ನ ಕಳ್ಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ಅಮೆರಿಕಾದಲ್ಲಿ ಇದ್ರೆ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ. ಏನೋ ತಿಳಿದಿರೋಂತ ಅಮಾಯಕರು, ಮುಗ್ಧ ಜನರು, ಮಾರ್ಜಿನೈಸ್ಡ್ ಪೀಪಲ್ ಕಮ್ಯುನಿಟಿ ಇವತ್ತಿಗೂ ಇದೆಯಲ್ಲ ಹಳ್ಳಿಯಲ್ಲಿ, ಅವ್ರಿಗೆ ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಏನು, ಬರೀ ಪಾಠ ಮಾಡೋದಲ್ಲ, ಮಾಹಿತಿಗಳನ್ನ ಕೂಡ ಸಕಾಲದಲ್ಲಿ ಜನರಿಗೆ ತಲುಪಿಸ್ಬೇಕು. ಸೊ ನಾವು ಶಿಕ್ಷಣದ ಹಲವಾರು ಮುಖಗಳನ್ನ ತೋರಿಸ್ತಾನೆ ಇಲ್ಲ. ನಾವು ತೋರಿಸ್ತಾ ಇರೋದೇನು, ಒಂದ್ ಶಾಲೆ ಇದೆ, ಬಿಲ್ಡಿಂಗ್ ಇದೆ, ಟೀಚರ್ ಇದೆ, ಪಾಠ ಕಲಿ, ಎಕ್ಸಾಮ್ ಬರಿ, ಇಷ್ಟನ್ನು ತೋರಿಸ್ತಿದೀವಿ ಹೊರತು ನಮ್ಮ ಭಾರತ ಅಂತ ಹೇಳ್ತೀವಿ, ಭಾರತನ ಇಲ್ಲಿಂದ ಹೇಳೋದಕ್ಕಿಂತ ನಾವು ಭಾರತನ ಇಲ್ಲಿಂದ ತೋರಿಸ್ಬೇಕು. ಏನೇನು ಶಿಕ್ಷಣ ವ್ಯವಸ್ಥೆಗಳಿದೆ, ನಗರ ಪ್ರದೇಶದವ್ರಿಗೆ ಏನು ವ್ಯವಸ್ಥೆ ಇದೆ, ಗ್ರಾಮೀಣ ಪ್ರದೇಶದವ್ರಿಗೆ ಏನು ವ್ಯವಸ್ಥೆ ಇದೆ, ವಿ ಆರ್ ನಾಟ್ ಶೋಯಿಂಗ್ ದ ರೂಟ್ಸ್ ಆಫ್ ಎಜುಕೇಶನ್ ಟು ವೇರಿಯಸ್ ಪೀಪಲ್. ಇಲ್ಲಿ ನಮ್ಮ ಫೇಲ್ಯೂರ್ ಆಗ್ಬಿಟ್ಟಿದೆ. ಅಂದ್ರೆ ನೋ ಡಿಟೆನ್ಷನ್ ಪಾಲಿಸಿ ತೆಗ್ದಾಕಿದ್ರೆ ಒಳ್ಳೇದು ಅಂತ ಖಂಡಿತ ಬೇಕು ಸರ್. ಈಗ ನಾವು ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ನಮ್ಗೆ ಇಷ್ಟು ಜನ ಡಿಗ್ರಿ ಮಾಡ್ತೀವಿ, ಗ್ರಾಜುಯೇಷನ್ ಮಾಡ್ತೀವಿ, ಎಷ್ಟು ಜನ ನೋಬೆಲ್ ತಗೊಂಡಿದೀವಿ. ಇವತ್ತು ನೋಬೆಲ್ ಪ್ರಶಸ್ತಿ ಬರ್ತಿದ್ದಂಗೆ ರಾಮನ್ ಜ್ಞಾಪಿಸ್ಕೊಂತೀವಿ, ಹರಗೋವಿಂದ್ ಖುರಾನ ಜ್ಞಾಪಿಸ್ಕೋತೀವಿ. ರೀಸೆಂಟ್ ಡೇಸ್ ಅಲ್ಲಿ ಯಾರಿಗೆ ನೋಬೆಲ್ ಬಂದಿದೆ ಭಾರತೀಯರಿಗೆ? ವೈ ದಿಸ್ ಈಸ್ ಹ್ಯಾಪನಿಂಗ್? ದಿಸ್ ಈಸ್ ಬಿಕಾಸ್ ಆಫ್ ಇಂಪ್ರಾಪರ್ ಎಜುಕೇಶನ್ ಫ್ರಮ್ ದ ಗ್ರಾಸ್ ರೂಟ್ಸ್. ನಾನು ಡಿಗ್ರಿ ಮಾಡ್ತಿದ್ದೀನಿ, ಬಟ್ ನಾನು ಗ್ರ್ಯಾಜುಯೇಟ್ ಆದನೇ ಹೊರತು ವಿದ್ಯಾವಂತ ಆದ್ನಾ, ನಾನೊಬ್ಬ ವಿಜ್ಞಾನಿ ಆದ್ನಾ? ಸೊ ಯಾರಿಗೆ ಏನೇನು ಅರ್ಹತೆ ಇದೆ ಅದನ್ನು ನಾವು ತೋರಿಸ್ತಾನೆ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ CET ಅಂತಿದ್ದಂಗೆ ಇಟ್ ಈಸ್ ಎ ಗೇಟ್ ವೇ ಫಾರ್ ಇಂಜಿನಿಯರಿಂಗ್ ಅನ್ನೋದು ನಮಗೆ ಗೊತ್ತು. ಆದರೆ ಜಾತಿ ಧರ್ಮ ಬಿಟ್ಟು ಕೃಷಿಕರ ಮಕ್ಕಳಿಗೆ 50% ರಿಸರ್ವೇಷನ್ನು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಲ್ಲಿ CET ಕಲ್ಪಿಸ್ಕೊಡ್ತಾ ಇದೆ ಅಂತ ಎಷ್ಟು ಜನ ರೈತರಿಗೆ ಗೊತ್ತು? ಅದನ್ನ ಗೊತ್ತಾಗೋದಕ್ಕೆ ಏನ್ ಪ್ರಯತ್ನ ನಾವು ಮಾಡಿದೀವಿ? ಗವರ್ಮೆಂಟ್ ಕಾಲೇಜ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಎಜುಕೇಶನ್ ನೋಡಿ, ಗವರ್ಮೆಂಟ್ ಕಾಲೇಜ್ನಲ್ಲಿ ನನಗೂ ಜಾಯ್ನ್ ಆಗೋರ್ಗು ನಂಗೂ ಗೊತ್ತಿರಲಿಲ್ಲ. ಗವರ್ಮೆಂಟ್ ಕಾಲೇಜ್ನಲ್ಲಿ CET ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಡೋ ವ್ಯವಸ್ಥೆ ಇಲ್ಲ. ಹೌದು. ಇನ್ನು ಅಗ್ರಿಕಲ್ಚರ್ ಕೋಟಾ ಬಗ್ಗೆ ಮಾತಾಡೋ ಅಂತ ಪ್ರಾಚಾರ್ಯರಿಲ್ಲ, ಟೀಚರ್ಗಳಿಲ್ಲ. ಡೆಫಿನೆಟ್ಲಿ. ಸೊ ಹಾಗಾಗಿ ನಾವೆಲ್ಲ ವಾಪಸ್ ನಿಮ್ಮ ಪ್ರಶ್ನೆಗೆ ಉತ್ತರ ಬರ್ಬೇಕಂದ್ರೆ, ಒಬ್ಬ ಸ್ಟೂಡೆಂಟ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಅವ್ನು ಸಕ್ಸಸ್ ಆಗಿ ದೇಶಕ್ಕೆ ಆಸ್ತಿ ಆಗ್ತಾನೆ ಅಂದ್ರೆ ಅವನ ಪ್ರಾಥಮಿಕ ಶಿಕ್ಷಣ ಸರಿ ಇರಬೇಕು. ನನ್ನ ಹತ್ರ ಬಿಲ್ಡಿಂಗ್ ಇಲ್ಲ, ಟೀಚರ್ ಇಲ್ಲ ಅಂತ ಅವನ್ನ ಪಾಸ್ ಮಾಡ್ಕೊಂಬಂದ್ರೆ ಹಿ ವಿಲ್ ಬಿಕಮ್ ಎ ಟ್ರಬಲಿಂಗ್ ಸ್ಟೋನ್ ಇನ್ ನೇಷನ್ ಬಿಲ್ಡಿಂಗ್. ಓಕೆ. ಈಗ ಅನುತ್ತೀರ್ಣ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ ಏನು ಅಂದ್ರೆ, ಈಗ ನಾನು ಆಗಲೇ ಮಾತಾಡಿದಾಗೆ ಒಂದು ಕಂಪಲ್ಸರಿ ಎಜುಕೇಶನ್, ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು. ಈ ತರ ಅನುತ್ತೀರ್ಣಗೊಳಿಸಿದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಡ್ರಾಪ್ ಔಟ್ಸ್ ಆಗ್ತಾರೆ, ಆ ಮಕ್ಕಳು ಶಾಲೆಗೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಹೌದು. ಈಗ ನಾನು 94ರಲ್ಲಿ ಕೆಲಸಕ್ಕೆ ಸೇರಿದಾಗ 3.5 ಲಕ್ಷ ನಮ್ಮ ಕರ್ನಾಟಕದಲ್ಲಿ ಡ್ರಾಪ್ ಔಟ್ಸ್ ಅಂತ ಇತ್ತು. ಈಗ ಇತ್ತೀಚೆಗೆ ಅದರೆಲ್ಲದೂ ಕೂಡ ಮುಗಿದು ಈಗ ಒಂದು 5,000 6,000 ನಾವು ಅದನ್ನ ಡಾಕ್ಯುಮೆಂಟ್ ಆಗಿ ಡ್ರಾಪ್ ಔಟ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಅಂದ್ರೆ ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ತರಿಸುವುದಕ್ಕೆ ನಾವು ಕಂಪಲ್ಸರಿಯಾಗಿ ಶಿಕ್ಷಣ ಕೊಡುವುದಕ್ಕೆ ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥದ್ದು ಆ ನಿಯಮದಿಂದ ಪಾಸಿಟಿವ್ ಅಂಶ ಒಂದು ಹೊರ ಬರುತ್ತೆ. ಎರಡನೇದಾಗಿ ಅವಾಗಲೂ ಕೂಡ ಮಾಡಬೇಕಾದ್ರೆ ಮಕ್ಕಳನ್ನ ಫೇಲ್ ಮಾಡದಾಗೆ ಪಾಸ್ ಮಾಡ್ಕೊಂಡು ಹೋದ್ರು ಕೂಡ ಒಂದು ಪಕ್ಷ ಸಾಮರ್ಥ್ಯ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಪರೀಕ್ಷೆನಲ್ಲಿ, ಅಂತಿಮ ಪರೀಕ್ಷೆನಲ್ಲಿ ಸಾಮರ್ಥ್ಯ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ, ಆ ಮಕ್ಕಳೇನಾದ್ರು ಕೂಡ ಸಾಮರ್ಥ್ಯ ಕಡಿಮೆ ಇದ್ರೆ ರಜಾ ಅವಧಿನಲ್ಲಿ ಅಥವಾ ಜೂನ್ ತಿಂಗಳಲ್ಲಿ 1 ತಿಂಗಳು ಆ ಮಕ್ಕಳಿಗೆ ರೆಮಿಡಿಯಲ್ ಟೀಚಿಂಗ್ ಅನ್ನ ಮಾಡಿ ಇಂದಿನ ವರ್ಷ ಕಲಿಬೇಕಾಗಿರತಕ್ಕಂಥ ಸಾಮರ್ಥ್ಯಗಳನ್ನ ಕಲಿಸಿ ಆ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ತಕ್ಕಂಥ ಪ್ರಕ್ರಿಯೆ ಅದು ಇಲ್ಲಿವರೆಗೂ ಕೂಡ ಬಂತು. ಈಗ ಸರ್ ಹೇಳಿದಾಗೆ ಅನುತ್ತೀರ್ಣ ನಿಯಮ ಏನಿದೆ ಅದನ್ನ ತೆಗಿಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಡ್ರಾಪ್ ಔಟ್ ಸಂಖ್ಯೆ ಕಡಿಮೆ ಆಗಿದೆ. ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ನಾವು ಹೆಚ್ಚು ಫೋಕಸ್ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಇರೋದ್ರಿಂದ ಖಂಡಿತ ಅದನ್ನ ತೆಗೆದ್ರೆ ಅಂತ ಏನು ಅನಾಹುತ ಆಗಲ್ಲ ಅಂತ ಭಾವಿಸ್ತೀನಿ. ಸರ್, 1980ರ ದಶಕ ಆದ ನಂತರ ಎಷ್ಟೋ ವರ್ಷಗಳ ನಂತರ ಏನು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು. ಆ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತಂದಾಗ ಫಸ್ಟ್ ಸ್ಟೇಟ್ ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಯಾರು ಅಂದರೆ ನಾವೇ ಕರ್ನಾಟಕ, ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ಇತ್ತು. ಆ NEP ಬಂದ ನಂತರ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಈ ಒಂದು ಕ್ಷೇತ್ರ ಕಾಯಕಲ್ಪ ಸಿಗುತ್ತೆ ಅಂತೇಳಿ ತುಂಬ ಜನ ಮಾತಾಡಿದ್ವಿ. ಅಷ್ಟೇ ಅಲ್ಲ, ಪ್ರೈಮರಿ ಎಜುಕೇಷನ್ ಜೊತೆಯಲ್ಲಿ ಸೆಕೆಂಡ್ರಿ ಎಜುಕೇಷನ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ, ಅದು ಕೂಡ ಇಂಪ್ರೂವ್ ಆಗುತ್ತೆ, ಡೆವಲಪ್ ಆಗುತ್ತೆ ಅಂತೇಳಿ ನಾವು ತುಂಬ ಮಾತಾಡ್ತಾ ಇದ್ವಿ. ಬಟ್ ಆಲ್ ಆಫ್ ಎ ಸಡನ್ ಯಾವಾಗ ಸರ್ಕಾರ ಬದಲಾಯಿತು, ಏನೋ
ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೇ ಹೇಳಿರ್ತಾರೆ ಅವರು, ನಾವೇನಾದ್ರೂ ಅಧಿಕಾರಕ್ಕೆ ಬಂದರೆ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ರದ್ದುಗೊಳಿಸ್ತೀವಿ ಅಂತೇಳಿ. ಆ್ಯಂಡ್ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಏನು ಜಾರಿಗೆ ತರಬೇಕು ಅಂತೇಳಿ ಅಕ್ಟೋಬರಲ್ಲಿ ಏನು ಮಾಡ್ತಾರೆ, ಸುಖದೇವ್ ತೋರಡ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಆ್ಯಂಡ್ ಅವರು 1 ಬಾರಿ ಎಕ್ಸ್ಟೆಂಡ್ ಆಯಿತು, 2 ಬಾರಿ ಎಕ್ಸ್ಟೆಂಡ್ ಆಯಿತು. ಆ್ಯಂಡ್ ಇಲ್ಲಿವರೆಗೂ 1.5-2 ವರ್ಷ ಆಗ್ತಾ ಬಂದರೂ ಕೂಡ ಇನ್ನೂ ರಿಪೋರ್ಟನ್ನು ಸಬ್ಮಿಟ್ ಮಾಡಿಲ್ಲ. ಏನಕ್ಕೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಿಲ್ಲ ಇದು ನಂತರದ ವಿಚಾರ. ಬಟ್ ಅದಕ್ಕಿಂತ ಮೊದಲು ನ್ಯೂ ಎಜುಕೇಷನ್ ಪಾಲಿಸಿ ಬಂದಾಗ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಬದಲಾಯಿತು. ಆ್ಯಂಡ್ ಈಗ ನಾವು ಅದಕ್ಕೆ ಇನ್ನೂ ಒಗ್ಗೂಡ್ತಾ ಇದ್ವಿ, ಇನ್ನೂ ನಾವು ಹೊಂದ್ಕೊಳ್ತಿದ್ವಿ. ಬಟ್ ಇನ್ನೂ ನಾವು ಸಂಪೂರ್ಣವಾಗಿ ಹೊಂದ್ಕೊಳ್ಳೋದಕ್ಕಿಂತ ಮುಂಚೆಲೇ ಅದನ್ನು ವಾಪಸ್ ತೆಗೆದಾಕಿ SCPಯನ್ನು ಜಾರಿಗೆ ತರಬೇಕು ಅಂತ ಇದ್ದಾರೆ. ಏನು ಬದಲಾವಣೆಯನ್ನು ನಾವು ಕಾಣಬಹುದು, ಅಥವಾ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಮೇಲೆ ಇದು ಏನು ಇಂಪ್ಯಾಕ್ಟ್ ಮಾಡುತ್ತೆ? ಶಿಕ್ಷಣ ಇಲಾಖೆ ಬೇರೆ ಇಲಾಖೆಗೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಹ್ಯೂಮನ್ ರಿಸೋರ್ಸ್ ಟು ಡೆವಲಪ್ಮೆಂಟ್ ಇಲಾಖೆ. ಹಾಗಾಗಿ ನಾವು ವ್ಯಕ್ತಿಗಳ ಜೊತೆ, ಜೀವಿಗಳ ಜೊತೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಇದು. ಬೇರೆ ಇಲಾಖೆ ಅದು ಯಾವುದೋ ಒಂದು ಕಡತ ಇರುತ್ತೆ, ಆ ಕಡತ ನೋಡಿಬಿಟ್ಟು ಏನೋ ಬರೀತಾನೆ, ಆ ಕಡತ ಹಿಂದಿರ್ತಕ್ಕಂಥವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಆದರೆ ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಗುವಿನ ಜೊತೆ ಮಾತಾಡ್ತಾ ಇರ್ತಕ್ಕಂಥದ್ದು, ಮಗುವಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಅವ್ರು ಯಾರೇ ಇದ್ರೂ ಕೂಡ ಎಲ್ಲರ ಜವಾಬ್ದಾರಿ. ಯಾವ ಗೌರ್ಮೆಂಟ್ ಬಂದರೂ ಕೂಡ ಆ ಗೌರ್ಮೆಂಟಿನ ಜವಾಬ್ದಾರಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಸಮರ್ಥವಾಗಿ ಆ ಮಕ್ಕಳನ್ನ ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಬಿಡ್ತಕ್ಕಂಥ ಜವಾಬ್ದಾರಿ. NEP-ನಲ್ಲಿ ಇರತಕ್ಕಂಥ ಆಲೋಚನೆಗಳು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥವು ಮತ್ತು ಪ್ರಬುದ್ಧವಾಗಿರ್ತಕ್ಕಂಥದ್ದು. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬೇಕಾದಷ್ಟು ಅಡಲ್ಸ್ಗಳಿದ್ದಾವೆ. ಆ ಅಡಲ್ಸ್ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಅವ್ರನ್ನ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿಕೊಂಡು ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ಮತ್ತು ಮುಕ್ತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥ ಆಲೋಚನೆ. ಆದರೆ NEP-ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ SCP-ನಲ್ಲೂ ಕೂಡ ಸೇರಿಸ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಸಮಿತಿ ರಚನೆ ಆಗಿದೆ. ಅದು ಸಮಿತಿಯಿಂದ ಹೊರ ಬಂದ ಮೇಲೆ ಗೊತ್ತಾಗುತ್ತೆ ಏನ್ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನಾನು ಒಬ್ಬ ಶಿಕ್ಷಣ ಇಲಾಖೆ ಅಧಿಕಾರಿಯಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಉದ್ದೇಶ ಮಕ್ಕಳನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಜವಾಬ್ದಾರಿ. ಅದನ್ನ ಪಡಿಸ್ಬೇಕಾದ್ರೆ ನಮ್ಮ ಕರಿಕ್ಯುಲಮ್ ಆಗ್ಬೋದು, ಅಥವಾ ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಾಗ್ಬೋದು, ಮತ್ತು ಭೌತಿಕ ಪರಿಸರಗಳಾಗ್ಬೋದು, ಮತ್ತು ನಿಗದಿತವಾಗಿರತಕ್ಕಂಥ ಒಂದು ಚೌಕಟ್ಟನ್ನ ಇಟ್ಕೊಂಡು, ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡು SCP-ಯನ್ನು ಅನುಷ್ಠಾನ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಬದಲಾವಣೆ ಏನಾದರೂ ಕಾಣ್ಬೋದಾ SCP ಜಾರಿಗೊಂಡ್ರೆ? SCP-ನಲ್ಲಿ ಏನು ಬದಲಾವಣೆ ಮಾಡ್ಬೋದು ಅಂದ್ರೆ ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಡುವುದಕ್ಕೆ ಅವಕಾಶ ಆಗುತ್ತೆ. SCP ಆದ್ರೆ ಸೆಂಟ್ರಲ್ ಆದ್ರೆ ಇಡೀ ಭಾರತದ ಒಂದು ಕಲ್ಚರ್ಸ್ ಅನ್ನ ಇಟ್ಕೊಂಡು ಆಲೋಚನೆ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಬಂದಾಗ ನಮಗೆ ಒಂದು ಮುಕ್ತವಾಗಿರತಕ್ಕಂಥ ಅವಕಾಶ ಇರುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರಾದೇಶಿಕವಾಗಿರತಕ್ಕಂಥ ಸನ್ನಿವೇಶಗಳು, ನಮ್ಮದೇ ಆಗಿರತಕ್ಕಂಥ ಭಾಷೆ, ನಮ್ಮದೇ ಸಂಸ್ಕೃತಿ, ನಮ್ಮದೇ ವ್ಯಾಲ್ಯೂಸು, ಈ ತರದ ಇರ್ತಕ್ಕಂಥ ಕೆಲವು ಎಜುಕೇಶನಲ್ ಆಸ್ಪೆಕ್ಟ್ಸ್ ಅನ್ನ ಇನ್ಕ್ಲೂಡ್ ಮಾಡುವುದಕ್ಕೆ SCP ಹೆಚ್ಚು ಪರಿಣಾಮಕಾರಿ. ಟರ್ಮ್ಸ್ ಆಫ್ ರೆಫರೆನ್ಸ್ TOR ಬಗ್ಗೆ ಏನಾದರೂ ಹೇಳಿದ್ರ? ಅಂದ್ರೆ ಈ ವಿಚಾರಗಳಲ್ಲಿ ನಾವು ಬದಲಾವಣೆ ತರ್ತೀವಿ, ಈ ತರದ ವಿಚಾರ ಅಂತ. ಅಷ್ಟೇ ಅಲ್ಲ, ಕಳೆದ ಮೇ ತಿಂಗಳಲ್ಲೂ ಕೂಡ ಒಂದು ಇಂಟರ್ಮ್ ರಿಪೋರ್ಟ್ ಅನ್ನ, ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡಿದ್ರು. ಸೊ ಅದರಲ್ಲಿ ನಾವೇನಾದ್ರೂ ಡಿಫ್ರೆನ್ಸಸ್ ಅನ್ನ ನೋಡ್ತೀವಿ ಅನ್ನೋದಾದ್ರೆ ಯಾವೆಲ್ಲ ವಿಷಯಗಳಿತ್ತು? ಇಲ್ಲ, ಅದನ್ನ ಇವ್ರು ಏನು SCP ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಎಲ್ಲೂ ಕೂಡ ಅವರು ಪ್ರಚುರ ಪಡಿಸ್ತಾ ಇಲ್ಲ. ಓಕೆ. ಬಟ್ ಆ ಥೀಮ್ ಅನ್ನ ಇಟ್ಟುಕೊಂಡು, NEP ಥೀಮ್ ಅನ್ನ ಇಟ್ಕೊಂಡೆ ಇನ್ನು ಸ್ವಲ್ಪ ಎಕ್ಸಾಸ್ಟಿವ್ ಆಗಿ ನಮ್ಮ ಕರ್ನಾಟಕ ಪ್ರಾದೇಶಿಕತೆಗೆ ತಕ್ಕಂತೆ ಹೊಂದಿಕೊಳ್ಳತಕ್ಕಂತ ರೀತಿಯಲ್ಲಿ SCP-ಯನ್ನ ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಆಗಿದೆ. ಈಗ SCP ಜಾರಿಗೊಳ್ಳುವವರೆಗೂ NEP-ನೇ ಇದೆನಾ? ಇದೆಯಾ ಇವತ್ತಿಗೂ? NEP ಇಲ್ಲ, NEP-ಯನ್ನ ಅದ್ರ ಅನುಷ್ಠಾನ ಮಾಡ್ತಾ ಇಲ್ಲ. ಮತ್ತೆ ಯಾವ್ದನ್ನ ಫಾಲೋ ಮಾಡ್ತಾ ಇದೀವಿ? ಕರಿಕ್ಯುಲಮ್ ಅಲ್ಲೆಲ್ಲ ಇದೆ, ಅದು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ವಿತ್ ಎ ವೆರಿ ಪೊಲೈಟ್ ಡಿಸ್ಅಗ್ರಿಮೆಂಟ್ ವಿತ್ ಸರ್. ನಾನೇನ್ ಹೇಳ್ತೀನಿ ಅಂದ್ರೆ NEP-ನ ಪ್ರಾದೇಶಿಕತೆಗೆ ಸೀಮಿತಗೊಳಿಸಬಾರದು. ಯಾಕಂದ್ರೆ ಇವತ್ತು ನಾವು ತ್ರಿಶಂಕು ಸ್ವರ್ಗ ನೋಡ್ತಿದೀವಿ ಕರ್ನಾಟಕದಲ್ಲಿ. ಈ ಕಡೆ NEP-ನೂ ಇಲ್ಲ, ಆ ಕಡೆ SCP-ನೂ ಇಲ್ಲ. ಹೌದು, ತುಂಬಾ ದ್ವಂದ್ವ. ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಕ್ರಮನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಾವೇನ್ ಓದ್ತಿದೀವಿ ಅಂತ. ಸರ್ಕಾರಗಳು ಚೇಂಜ್ ಆಯ್ತು ಅಂದ್ರೆ ಪಠ್ಯ ಪುಸ್ತಕಗಳನ್ನು ಚೇಂಜ್ ಮಾಡ್ತಾರೆ, ಅದೊಂದು ಕಡೆ. ಕರ್ನಾಟಕಕ್ಕೆ ಅದೊಂದು ದುರಂತ. ಕಾಂಗ್ರೆಸ್ ಬಂದ್ರೆ ಬರ್ಗೂರ್ ರಾಮಚಂದ್ರಪ್ಪನ ಅಧ್ಯಕ್ಷನ್ ಮಾಡ್ತಾರೆ, BJP ಬಂದ್ರೆ ರೋಹಿತ್ ಚಕ್ರತೀರ್ಥ ಅವ್ರು ಮಾಡ್ತಾರೆ. ಇವರ ಕಿರೀಟಗಳನ್ನ ಇವ್ರು ಕಾಪಾಡ್ಕೋತಾರೆ ಹೊರತು ವಿದ್ಯಾರ್ಥಿ ಮನಸ್ಥಿತಿನ ಯಾರು ಅರ್ಥ ಮಾಡ್ಕೋತಿಲ್ಲ. NEP-ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ NEP ಏನು ಯಾವುದೇ ಒಂದು ರಾಜಕೀಯ ಪ್ರತಿಪಾದನೆನ ಮಾಡಲ್ಲ. NEP ಟಾಕ್ಸ್ ಅಬೌಟ್ ಬ್ಯಾಲೆನ್ಸಿಂಗ್ ಬಿಟ್ವೀನ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ
ಮತ್ತೆ ಶೈಕ್ಷಣಿಕ ಎರಡನ್ನು ಸಮತೋಲನ ಮಾಡುವಂತ ಒಂದು ಪ್ರಕ್ರಿಯೆನೇ NEP 2020. ಯಾರೋ ಒಬ್ಬ ಆರ್ಡಿನರಿ ಪೊಲಿಟಿಷಿಯನ್ ಅದಕ್ಕೆ ಅಧ್ಯಕ್ಷರಾಗಿರ್ಲಿಲ್ಲ. ನಮ್ಮ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಮೂಡಿ ಬಂದಂತ ಒಂದು ಅದ್ಭುತವಾದ ಶೈಕ್ಷಣಿಕ ಪರಿಕಲ್ಪನೆ ಅಂದ್ರೆ NEP 2020. NEP ನಲ್ಲಿ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ಈಗ ನಿಮ್ಮ ವೃತ್ತಿ ಬಗ್ಗೆನೇ ಮಾತಾಡಿದ್ರೆ, ನಾನು ಸೈನ್ಸ್ ಸ್ಟೂಡೆಂಟ್ ಆದ್ರೆ ನನಗೆ ಜರ್ನಲಿಸಮ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಹೌದು. ಸೊ NEP ಅಲೋಸ್ ಮೀ ಟು ಸ್ಟಡಿ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್. ಹೌದು. ಆಯ್ತಾ, ಇಲ್ಲಿ ಯಾವುದೇ ಸ್ಟ್ರೀಮ್ ಗಳನ್ನ ಬದಲಾಯಿಸುವಂತ ಅಥವಾ ಅವ್ರಿಗೆ ಇಷ್ಟ ಬಂದಂತ ಕೋರ್ಸ್ ಅನ್ನ ಕಲಿಯುವಂತ ಅವಕಾಶ. ಡೆಫಿನೆಟ್ಲಿ ಇಟ್ ಕ್ರಿಯೇಟ್ಸ್ ಅನ್ ಎನ್ವಿರಾನ್ಮೆಂಟ್ ಫಾರ್ ಅಸ್ ಟು ಲರ್ನ್ ಮಲ್ಟಿಪಲ್ ಥಿಂಗ್ಸ್. ನಾನು ಬಾವಿ ಕಪ್ಪೆ ಅಲ್ಲ, ನಾನು ಕುದುರೆ ಕಟ್ಟಿರೋ ಒಂದು ಡೈರೆಕ್ಷನ್ ಅಲ್ಲ. ನನಗೆ ಏನೇನು ಕಲಿಯಕ್ ಸಾಮರ್ಥ್ಯ ಇದೆ ಆ ಎಲ್ಲ ಕಲಿಕೆಗಳಿಗೆ ವೇದಿಕೆ ಕಲ್ಪಿಸ್ಕೊಡೋದು NEP 2020. ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಮ್ಮ ಇಂಡಿಯನ್ ಡಿಗ್ರೀಸ್ 3 ವರ್ಷ ಡಿಗ್ರಿ ಏನಿತ್ತು, ಆ ಡಿಗ್ರಿ ಮಾಡಿದವ್ರಿಗೆ ಬೇರೆ ದೇಶಕ್ಕೆ ಹೋಗಿ ನಾನು MS ಮಾಡ್ತೀನಿ ಅಂದ್ರೆ ಬೆಲೆ ಇರಲಿಲ್ಲ. 4 years ಪ್ರೊಫೆಷನಲ್ ಡಿಗ್ರೀಸ್ಗೆ ಮಾತ್ರ ಅಮೆರಿಕಾದಲ್ಲಿ ಒಂದಷ್ಟು ಒಳ್ಳೆ ಅವಕಾಶಗಳಿತ್ತು. NEP ಅದನ್ನ ಅರ್ಥ ಮಾಡ್ಕೋತು. 3 years ಡಿಗ್ರಿನ ಯಾರು ಕನ್ಸಿಡರ್ ಮಾಡೋರು? ಯುರೋಪ್ ಮತ್ತೆ ಆಸ್ಟ್ರೇಲಿಯಾ ಕನ್ಸಿಡರ್ ಮಾಡ್ತಾ ಇತ್ತು. ದ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್. 3 ವರ್ಷ ಡಿಗ್ರಿ ಮಾಡ್ಕೊಂಡು ನಾನು ಆಚೆ ಮಾಸ್ಟರ್ಸ್ ಮಾಡ್ತೀನಿ ಅಂದ್ರೆ ತುಂಬಾ ಖರ್ಚಾಗ್ತಾ ಇತ್ತು. ಬಟ್ ಅಮೆರಿಕಾ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಈ 3 years ಪ್ರೋಗ್ರಾಮ್ನ. NEP ಏನ್ ಮಾಡ್ತು, ನಮ್ಮ BA BSc BCom ಕೂಡ 4 ವರ್ಷ ಮಾಡ್ತು. ಯಾಕೆ ಅಂದ್ರೆ ಬೇರೆ ದೇಶಗಳಲ್ಲಿ ಮಾಸ್ಟರ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ. ಇವೆಲ್ಲ ನಾವು ಅರ್ಥ ಮಾಡ್ಕೋತಿಲ್ಲ. NEP ಅಂದ್ರೆ BJP, SCP ಅಂದ್ರೆ ಕರ್ನಾಟಕ, ಯಾವುದು ಅಲ್ಲ. ಇವರೆಲ್ಲರೂ ಕೂಡ ಶ್ರೇಷ್ಠವಾದಂತ ರಾಜಕಾರಣಿಗಳಾಗಿದ್ದಿದ್ರೆ ಒಂದು ಪ್ಯಾನಲ್ ನ ಕೂಡಿಸ್ಕೊಂಡು NEP ನಲ್ಲಿ ಸ್ಮಾಲ್ ಅಮೆಂಡ್ಮೆಂಟ್ಸ್ ಅಥವಾ ಕಸ್ಟಮೈಸ್ಡ್ ಅಮೆಂಡ್ಮೆಂಟ್ಸ್ ಮಾಡ್ಕೊಂಡು ದಿ ಇಂಪ್ರೂವ್ಡ್ ವರ್ಷನ್ ಆಫ್ NEP SCP ಅಂತ ಮಾಡಬಹುದಿತ್ತು. ಸರ್, ಈಗ SCP ಜಾರಿಗೊಳಿಸೋದ್ರಿಂದ ಈಗ NEP ಬಂದಾಗ ತುಂಬ ಜನ ಮಾತಾಡಿದ್ದೇನು ಅಂದರೆ ಪ್ರೈಮರಿ ಎಜುಕೇಷನ್ ಮಾತ್ರ ಅಲ್ಲ, ಸೆಕೆಂಡರಿ ಎಜುಕೇಷನ್ ಅದನ್ನು ಕೂಡ ಸಾರ್ವತ್ರಿಕರಣಗೊಳಿಸಲಾಗುತ್ತೆ ಅಥವಾ ಗೊಳಿಸ್ಲಿಕ್ಕೆ ಒಂದು ಮೊದಲ ಮೆಟ್ಟಿಲು ಅಂತ ಹೇಳಲಾಗ್ತಿತ್ತು. ಬಟ್ ಈಗೇನಾಗುತ್ತೆ, ಆಲ್ ಆಫ್ ಅ ಸಡನ್ SCP ಬಂದಾಗ ಅವ್ರೇನಾದರೂ ಸೆಕೆಂಡರಿ ಎಜುಕೇಷನ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಲಿಲ್ಲ ಅನ್ನೋದಾದರೆ ಆ ಸೆಕೆಂಡರಿ ಎಜುಕೇಷನನ್ನು ಯೂನಿವರ್ಸಲೈಸ್ ಮಾಡೋದಕ್ಕೆ ಒಂದು ತೊಡಕಾಗುತ್ತೆ ಅಂತ ಅನ್ಸುತ್ತಾ? ಖಂಡಿತ. NEP ಡಸಂಟ್ ಟಾಕ್ ಓನ್ಲಿ ಅಬೌಟ್ ಬೇಸಿಕ್ ಎಜುಕೇಶನ್. NEP ಎಷ್ಟು ಮಾತಾಡುತ್ತೆ ಅಂದ್ರೆ NEP ಒಂದು ಫೌಂಡೇಶನ್ ಸ್ಕೂಲ್ನಿಂದ ಹಿಡಿದು PhD ವರೆಗೂ ಮಾತಾಡುತ್ತೆ. ಸೊ ಈ NEP-ನ ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಈ NEP-ನ ವಿರೋಧಿಸೋರು ಎಷ್ಟು ಜನ NEP ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅಥವಾ NEP ಸಪೋರ್ಟ್ ಮಾಡೋರು ಅಷ್ಟೇನೆ, ಅವರು NEP 2020ನ ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ. ಸೊ ಎಷ್ಟೋ ಟ್ರೈನಿಂಗ್ ಕಾರ್ಯಕ್ರಮಗಳಾಯ್ತು. ಸರ್ಕಾರ ಇವರ ನಮ್ಮ ಶಿಕ್ಷಣ ಇಲಾಖೆನೇ ಸಾಕಷ್ಟು ಇಂಪ್ಲಿಮೆಂಟೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಟ್ರು. ಯಾರೂ NEP-ನ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ರಿಗೂ ಇಂಡಿವಿಜುವಲ್ ಪ್ರೆಸ್ಟೀಜ್ ಜಾಸ್ತಿ ಆಯ್ತೆ ಹೊರತು ದ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೋಗ್ರಾಮ್ ಮುಖ್ಯ ಆಗಲೇ ಇಲ್ಲ. ಓಕೆ ಸರ್, ಕೊನೆಯದಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಅನಿಸಿಕೆ? ಸರ್ಕಾರಿ ಶಾಲೆಗಳು ಅಥವಾ ಉಳಿವಿಕೆ ಕುರಿತಾಗಿ ಸಬಲೀಕರಣ ಆಗಬೇಕು ಒಂದು. ಓಕೆ. ಎರಡನೇದಾಗಲೇ ಪ್ರಸ್ತಾಪ ಮಾಡಿದಾಗೆ ಕೇಂದ್ರೀಯ ಶಾಲೆಗಳು ಅಥವಾ ಮರ್ಜಿಂಗ್ ಪ್ರಕ್ರಿಯೆ ಆಗಬೇಕು. ಮೂರನೇದಾಗಿ ಇಲಾಖಾ ಅಧಿಕಾರಿಗಳು ಪರಿಶೀಲನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಆಗಬೇಕು. ಟಾಪ್ ಮೋಸ್ಟ್ ಇಂದ ಹಿಡಿದು ನಮ್ಮ ಸೆಕ್ರೆಟರಿ ಅವರಿಂದ ಹಿಡಿದು ಒಬ್ಬ CRP ವರೆಗೂ ಕೂಡ ಶಾಲೆಗಳನ್ನ ನೋಡಬೇಕು, ಪರಿಶೀಲನೆ ಮಾಡಬೇಕು. ಟೀಚರ್ಸ್ಗಳನ್ನ ಪಾಠ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು ಪಾಠ ಮಾಡೋಕ್ಕೆ. ಈ ಬೇರೆ ಬೇರೆ ಅನ್ವಾಂಟೆಡ್ ಕಾರ್ಯಕ್ರಮಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಟೀಚರ್ಸ್ ಪಾಠ ಮಾಡಬೇಕು. ಪರಿಶೀಲನಾಧಿಕಾರಿಗಳು ಹೋಗಿ ಆ ಟೀಚರ್ಸ್ ಏನು ಪಾಠ ಮಾಡ್ತಾರೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಎರಡನೇದು, ಶಾಲೆಗೆ ಹೋಗಿ ಮಕ್ಕಳ ಕಲಿಕೆ ಏನಾಗಿದೆ ಅಂತಕ್ಕಂಥದ್ದನ್ನ ಆಲೋಚನೆಯನ್ನ ಮಾಡಬೇಕು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಸಲ SLC ಫಲಿತಾಂಶ 56% ಬಂದಿದೆ, 66 ಬಂದಿದೆ. 10% ಗ್ರೇಸ್ ಕೊಟ್ಟು 56% ಇರ್ತಕ್ಕಂಥ. ಆಕ್ಚುಲಿ ಇಂಡಿಯನ್ ಸರ್ವೆ ಪ್ರಕಾರ ನಮ್ಮ ಕರ್ನಾಟಕದ SLC ಲರ್ನಿಂಗ್ ಅಚೀವ್ಮೆಂಟ್ 56%. ಆಕ್ಚುಯಲ್ ಆಗಿ ರಿಸಲ್ಟ್ಸ್ ಬಂದಿದೆ ಈ ಸಲ, ಹೌದಲ್ಲ? ಈ ತರ ಕ್ವಾಲಿಟೇಟಿವ್ ಆಗಿ ಆಲೋಚನೆ ಮಾಡ್ತಾ ಹೋದ್ರೆ ಇನ್ನೂ ಕೂಡ 44 ಮಕ್ಕಳು ಪರ್ಸೆಂಟ್ ಬಿಲೋ ಕಾಂಪಿಟೆನ್ಸಿಸ್ ಇದ್ದಾರೆ. ಆ ಮಕ್ಕಳಿಗೆ ನಾವು ಕ್ವಾಲಿಟಿಯನ್ನು ಕೊಡಬೇಕು ಅಂತಂದ್ರೆ ಒಂದು, ಎಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆನಲ್ಲಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಟಾಪ್ ಇಂದ ಬಾಟಮ್ ವರೆಗೂ ಕೂಡ ಬರಬೇಕು. ಶಾಲೆಯನ್ನ ಬಹಳ ನಿಗದಿತವಾಗಿ ಮತ್ತು ಎಕ್ಸಾಸ್ಟಿವ್ ಆಗಿ ಭೇಟಿ ಮಾಡಿ ಮಾರ್ಗದರ್ಶನ ಮಾಡಬೇಕು. ಮಕ್ಕಳ ಕಲಿಕೆಯನ್ನ ಅಸೆಸ್ ಮಾಡಿ ಎಲ್ಲಿ ಮಕ್ಕಳು ಕಲಿತಾ ಇಲ್ಲ ಆ ಮಕ್ಕಳಿಗೆ ಕಲಿಸ್ತಕ್ಕಂಥ ಪ್ರಕ್ರಿಯೆಗಳು ಆದ್ರೆ ಶಾಲೆಗಳಿಗೆ ಕೊಡಬೇಕಾಗಿರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ಸರ್ಕಾರ ಎಕ್ಸಾಸ್ಟಿವ್ ಆಗಿ ಕೊಡಬೇಕು. ಇದ್ರ ಯಾವುದೇ ರೀತಿಯಲ್ಲಿ ಇವರು ಆಲೋಚನೆ ಮಾಡ್ತಾ ಹೋದ್ರೆ, ಮೀನಾಮೇಷ ಇಳಿಸ್ತಾ ಹೋದ್ರೆ ಮುಂದಿನ ಸಮಾಜವನ್ನ
ಮುಂದಿನ ಒಳ್ಳೆಯ ಸಮಾಜವನ್ನ ನಾವು ನಿರೀಕ್ಷೆ ಮಾಡುವುದಕ್ಕೆ ಖಂಡಿತ ಸಾಧ್ಯ. ಓಕೆ ಸರ್, ನಿಮ್ಮ ಕೊನೆ ಅನಿಸಿಕೆ? ಸರ್ಕಾರಿ ಶಾಲೆ ಬಗ್ಗೆ ಕೇಳಿದ್ರಿ. ತಾಯಿ ಶಾರದೆ ಎಲ್ಲಿದ್ದಾಳೆ ಅಂದ್ರೆ, ಒಂದು ಶೃಂಗೇರಿಲಿದ್ದಾಳೆ, ಎರಡನೇದು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿದ್ದಾಳೆ. ಅವಳನ್ನ ಅಲ್ಲಿ ಕಲಿಯಕ್ಕೆ ಬರುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಮುಟ್ಟಿಸುವಂತ ಕೆಲಸ ಶಿಕ್ಷಣ ಇಲಾಖೆಯಿಂದ, ಶಿಕ್ಷಕರಿಂದ ಆದರೆ ದೇಶ ಸುಭಿಕ್ಷವಾಗಿರುತ್ತೆ. ಒಂದು ದೇಶದ ಡೆವಲಪ್ಮೆಂಟು, ನಾನು ಎಷ್ಟು ಇಂಡಸ್ಟ್ರಿ ಮಾಡಿದೆ, ಎಷ್ಟು ಹಣ ಮಾಡಿದೆ, ಎಷ್ಟು GDP, ಇವೆಲ್ಲ ನಿರ್ಧಾರ ಆಗೋದಕ್ಕೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಈಸ್ ಎಜುಕೇಷನ್. ಆ ಒಂದು ಎಜುಕೇಷನ್ನ ಉಗಮ ಸ್ಥಾನ ಅಂದರೆ ಸರ್ಕಾರಿ ಶಾಲೆಗಳು. ಸೊ ಆ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಣ ಇಂಪ್ರೂವ್ ಆಗಬೇಕು, ವೈಭವೀಕರಣ ಆಗಬೇಕು, ಅರ್ಥಪೂರ್ಣ ಆಗಬೇಕು. ಓಕೆ, ಕರ್ನಾಟಕದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯ ಅವಸ್ಥೆ ಕುರಿತಾಗಿ ಚರ್ಚೆ ಇದಾಗಿತ್ತು. ವಿದ್ಯೆಗೆ ಬೆಲೆ ಕೊಡಬೇಕು ಅಂತ ಹೇಳಲಾಗುತ್ತೆ, ಆದರೆ ಇವತ್ತಿಗೆ ವಿದ್ಯೆಗೆ ಬೆಲೆ ಕಟ್ಟಲಾಗ್ತಿದೆ. ಆ ಖಾಸಗೀಕರಣ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಬೆಲೆ ಕಟ್ಟುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಕೂಡ ಸಮಾಜದಲ್ಲಿ ಏನು ಮಾರ್ಜಿನಲೈಸ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ, ಹಿಂದುಳಿದಂಥ ವರ್ಗದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಅವಲಂಬಿತವಾಗಿರುವಂಥದ್ದು ಸರ್ಕಾರಿ ಶಾಲೆಗಳ ಮೇಲೆ. ಅಂಥ ಸರ್ಕಾರಿ ಶಾಲೆಗಳು ಉಳಿಯಲಿ ಅನ್ನೋದು ನಮ್ಮೆಲ್ಲರ ಆಶಯ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಮತ್ತೊಬ್ಬ ಅತಿಥಿಯನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಧನ್ಯವಾದಗಳು.